ಒಬ್ಬ ಕಲಾವಿದ ಯಾವಾಗಲೂ ಬ್ಯುಸಿ ಆಗ್ತಾ ಹೋದರೆ ಅದನ್ನು ಕೇಳೋರಿಗೆ ಇಂಡಸ್ಟ್ರಿಯವರಾದ ನಮಗೆ ತುಂಬ ಖುಷಿ ಆಗುತ್ತೆ. ಇದೇ ಏಪ್ರಿಲ್ 30ನೇ ತಾರೀಕು ವಿಶ್ವದಾದ್ಯಂತ ಕೆ ಡಿ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಮಚ್ಚಲಕ್ಷ್ಮಿಯಾಗಿ ಒಂದಷ್ಟು ವಾರ್ನಿಂಗ್ಗಳ ಜೊತೆಗೇನೆ ರೀಶ್ಮಾ ನಾಣಯ್ಯ ಅವರು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡ್ತಾ ಹೋಗ್ತಾರೆ. ಮಾತಾಡಿಸ್ತೀನಿ. ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ, ಕಾರಲ್ಲಿ ಹೋಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಕಾಣಿಸ್ತಾ ಇದೆ ಮುಖದಲ್ಲಿ. ಏನೋ ಮಾಡ್ತಾ ಇದ್ದೀವಿ, ಏನೋ ಒಂದು ಸಮಥಿಂಗ್ ಹ್ಯಾಪನಿಂಗ್, ಏನೋ ದೊಡ್ಡದಾಗ್ತಾ ಇದೆ ಅಂತ. ಕೆ ಡಿ ಪ್ರಮೋಷನ್ಸ್ ಹೇಗಾಗ್ತಿದೆ? ಕೆ ಡಿ ಪ್ರಮೋಷನ್ಸ್ ತುಂಬ ಚೆನ್ನಾಗಿ ನಡೀತಿದೆ ಇವಾಗ. ಪ್ರೇಮ್ ಸರ್ ಅಂದಾಗ್ಲೇ ಎಲ್ಲರಿಗೂ ಪ್ರಮೋಷನ್ಸಲ್ಲೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಯಾಕಂದರೆ ಅವ್ರನ್ನ ಮಾರ್ಕೆಟಿಂಗ್ ಕಿಂಗ್ ಅಂತ ಹೇಳ್ತಾರೆ. ಬಟ್ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ವಿ ಆರ್ ವೆರಿ ಕ್ಲೋಸ್ ಟು ದ ರಿಲೀಸ್ ಆಲ್ಸೋ. ಇಟ್ಸ್ ಗೋಯಿಂಗ್ ವೆಲ್. ಟ್ರೇಲರು ರಿಲೀಸ್ ಆಗಿದೆ ಆ್ಯಂಡ್ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಿದೆ. ಸೊ ಇದೆಲ್ಲ ನೋಡಿದಾಗ ಇಷ್ಟು ವೇಟ್ ಮಾಡಿದ್ದಕ್ಕೂ ಐ ಫೀಲ್ ಹ್ಯಾಪಿ ನಾವು. ನೀವು ಲಾಸ್ಟ್ ಟೈಮು UAE ಪ್ರೆಸ್ ಮೀಟಲ್ಲಿ ಸಿಕ್ಕಾಗಲೂ ಹೇಳ್ತಾ ಇದ್ರಿ, ಒಂದು ದೊಡ್ಡ ಶಕ್ತಿಗಳ ಜೊತೆ ಕೆಲಸ ಮಾಡುವಾಗ ಒಂದು ಎನರ್ಜಿ ನಮ್ಮ ಒಳಗಡೆನೆ ಪಾಸ್ ಆಗ್ತಾ ಹೋಗುತ್ತೆ ಅಂತ. ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನೀವು ಈ ತಂಡದಿಂದ ಏನು ಕಲ್ತ್ರಿ ಕೆ ಡಿ ಟೀಮಿಂದ? ತುಂಬ ಕಲ್ತಿದ್ದೀನಿ, ಎಸ್ಪೆಷಲಿ ಈ ಟೀಮ್ ಜೊತೆ. ಯಾಕಂದರೆ ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ಸ್ ಇದೆ ಆ್ಯಂಡ್ ಎಲ್ಲ ಸೀನಿಯರ್ ಆ್ಯಕ್ಟರ್ಸೇ. ಆ್ಯಂಡ್ ಅವ್ರ ಜೊತೆ ನನಗೊಂದು ವರ್ಕ್ ಮಾಡೋ ಅವಕಾಶ ಸಿಗ್ತಿದೆ ಅಂದರೆ ಇಟ್ ವಾಸ್ ಕಂಪ್ಲೀಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಅಫ್ಕೋರ್ಸ್ ಪ್ರೇಮ್ ಸರಿಂದ ಅವ್ರು ನನ್ನ ಮೊದಲನೇ ಗುರು. ಸೊ ಏಕಲವ್ಯ ಟೈಮಿಂದನೇ ಅವ್ರು ನಂಗೆ ಹೇಳ್ಕೊಡ್ತಾ ಬರ್ತಾ ಇದ್ದಾರೆ ಆ್ಯಂಡ್ ಅವರಿಂದ ತುಂಬ ಕಲ್ತಿದ್ದೀನಿ. ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜ್ ಆಗಿರಲಿ ಅಥವಾ ಡೈಲಾಗ್ ಹೇಗೆ ಹೇಳಬೇಕು ಆಗಿರಲಿ ಅವರೇ ಹೇಳ್ಕೊಡೋದು. ಬಟ್ ತುಂಬ ಅಬ್ಸರ್ವ್ ಮಾಡು ಕಲ್ತಿದ್ದೀನಿ ಈ ಸೆಟ್ಟಲ್ಲಿ. ಯಾಕಂದರೆ ಸಂಜಯ್ ದತ್ ಸರ್ ಆಗಲಿ, ರಮೇಶ್ ಅರವಿಂದ್ ಸರ್ ಆಗಲಿ, ಅವರೆಲ್ಲ ಆ್ಯಕ್ಟ್ ಮಾಡೋದು ನೋಡ್ತಾ ಇರಬೇಕಾದ್ರೇ ನಂಗೆ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಇಡೀ ಸೆಟ್ ಅವ್ರು ಆ್ಯಕ್ಟ್ ಮಾಡಾದ್ಮೇಲೆ ಕ್ಲಾಪ್ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿ, ಅಷ್ಟು ಆ ವೈಬ್ ಕ್ರಿಯೇಟ್ ಮಾಡ್ತಾರೆ ಅವ್ರು ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅನ್ ಆ್ಯಕ್ಟರ್ ಅಬ್ಸರ್ವ್ ಮಾಡಿ ತುಂಬ ಕಲ್ತಿದ್ದೀನಿ. ಈವನ್ ಶಿಲ್ಪಾ ಶೆಟ್ಟಿ ಮ್ಯಾಮು ಅಷ್ಟೇ. ಅವ್ರು ಹೇಗೆ ಕ್ಯಾರಿ ಮಾಡ್ತಾರೆ, ಅವ್ರನ್ನ ಹೇಗೆ ಡೈಲಾಗ್ ಹೇಳ್ತಾರೆ, ಸೊ ತುಂಬ ಅಬ್ಸರ್ವ್ ಮಾಡೋಕ್ಕೆ ಸಿಕ್ತು ನನಗೆ. ನಿಮ್ಮನ್ನ ಇಷ್ಟು ದಿನಗಳ ಕಾಲ ನಾವು ಬಬ್ಲಿ ರೋಲ್ಸಲ್ಲಿ ನೋಡಿದ್ವಿ, ಸಾಫ್ಟ್ ರೋಲ್ಸಲ್ಲಿ ನೋಡಿದ್ವಿ, ರೊಮ್ಯಾಂಟಿಕ್ ಪಿಕ್ಚರೈಸೇಷನಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡಿದ್ವಿ. ಇದೇನು ತುಂಬ ರಗಡಾಗಿದೆಯಲ್ಲ ಅವತಾರ? ತುಂಬ ರಗಡಾಗಿದೆ, ತುಂಬ ಕಂಪ್ಲೀಟ್ ಮಾಸ್ ಆಗಿದೆ ಆ್ಯಂಡ್ ಅದೇ ನಂಗೆ ಖುಷಿ ವಿಚಾರ. ಯಾಕಂದರೆ ಆ ಹೀರೋಯಿನ್ ಸ್ಟೀರಿಯೋ ಟೈಪ್ನ ಸ್ವಲ್ಪ ಬ್ರೇಕ್ ಮಾಡಿ, ಇಲ್ಲ ಹೀರೋಯಿನ್ ಅಂದರೆ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಗ್ಲ್ಯಾಮರಾಗಿ ಕಾಣಿಸ್ಬೇಕು, ಚೆನ್ನಾಗಿ ಸಾಂಗ್ಸ್ ಒಂದೆರಡು ಇರುತ್ತೆ ಅಂತ, ಅದನ್ನು ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ ನಂಗೆ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫೈನಲಿ ನನ್ನ ಪೊಟೆನ್ಷಿಯಲ್ನ ಸ್ವಲ್ಪ ತೋರಿಸ್ಬೋದು ನಾನು. ಓಕೆ, ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ವೆರೈಟಿ ಆಫ್ ರೋಲ್ಸ್ ಅಂತ. ಸೊ ಆ ವರ್ಸಿಟ್ಯಾಲಿಟಿ ಇರಬೇಕು ಆ್ಯಕ್ಟರ್ಸಲ್ಲಿ ಅಂತ ಹೇಳ್ತಾರಲ್ಲ. ಸೊ ದಿಸ್ ವಾಸ್ ಅ ವೆರಿ ಗುಡ್ ಆಪರ್ಚುನಿಟಿ ನನಗೆ. ಪರಿಶ್ರಮದ ಜೊತೆಗೆ ಲಕ್ಕು ಕೂಡ ಸಾಥ್ ಕೊಟ್ಟರೆ ಆವಾಗಲೇ ಮ್ಯಾಜಿಕ್ ಕ್ರಿಯೇಟ್ ಆಗೋದಂತೆ. ಇಂಡಸ್ಟ್ರಿಯಲ್ಲಿ ತುಂಬ ಜನ ಬರ್ತಾರೆ, ವಾನಬೀಸ್ ಬರ್ತಾರೆ, ಶೋ ಬಿಸ್ನೆಸ್ಸಲ್ಲಿ ಏನೋ ಮಾಡಬೇಕು ಅಂತ ಕನಸಿಟ್ಕೊಂಡು ಬರೋರು ತುಂಬ ಜನ ಇರ್ತಾರೆ. ಆದರೆ ಆ ಡ್ರೀಮ್ ಕೈ ಹಿಡಿಯೋದು ಕೆಲವರಿಗೆ ಮಾತ್ರ. ನಿಮಗೆ ಪರಿಶ್ರಮದ ಜೊತೆ ಅದೃಷ್ಟ ಕೂಡ ಸಾಥ್ ಕೊಡ್ತಾ ಇದೆ ಈ ಟೈಮಲ್ಲಿ ಅನಿಸುತ್ತಾ? ಟಚ್ ವುಡ್ ಗೊತ್ತಿಲ್ಲ ಸರ್. ಐ ಬಿಲೀವ್ ಇನ್ ಗಾಡ್ ಹ್ಯಾಸ್ ಬಿನ್ ಕೈಂಡ್. ಸೊ ಲಕ್ ಡೆಫಿನೆಟ್ಲಿ ಪ್ಲೇಸ್ ಅ ರೋಲ್. ಅದ್ರ ಜೊತೆ ನಾನು ಬರೀ ಲಕ್ನ ನಂಬ್ಕೊಂಡಂತೂ ಹೋಗಲ್ಲ. ಲಕ್ ಸಾಥ್ ಕೊಡುತ್ತೆ, ಇವತ್ತು ನನಗೆ ಈ ಸಿನಿಮಾ ಬರುತ್ತೆ, ಆ ಸಿನಿಮಾ ಬರುತ್ತೆ ಅಂತ ಖಂಡಿತ ಆ ಭ್ರಮೇಲಂತೂ ಇಲ್ಲ ನಾನು. ಸೊ ನನ್ನ ಹಾರ್ಡ್ ವರ್ಕ್, ನಾನೇನು ಕೊಡಬೇಕು ನನ್ನ ಕೆಲಸಕ್ಕೆ, ನಾನೇನು ಕೊಡಬೇಕು ಆ ಪಾತ್ರಕ್ಕೆ, ರೋಲ್ಗೆ, ಒಂದು ಟೀಮ್ ನನ್ನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಐ ವಿಲ್ ಗಿವ್ ಮೈ ಎವ್ರಿಥಿಂಗ್. ಆ ಹಾರ್ಡ್ ವರ್ಕ್, ಪರಿಶ್ರಮ ಪಟ್ಟರೆ ನಂಗೆ ಫಲ ಸಿಗೋದಂತ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸೊ ನನ್ನ ಹಾರ್ಡ್ ವರ್ಕ್ ಅಂತೂ ಇದ್ದೇ ಇರುತ್ತೆ. ನಿಮ್ಮನ್ನು ಟ್ರೇಲರಲ್ಲಿ ಮಚ್ಚಲಕ್ಷ್ಮಿಯಾಗಿ ಅಂಥ ದೊಡ್ಡ ದೊಡ್ಡ ಡೈಲಾಗ್ಗಳು ಹೊಡೆಯೋದು ನೋಡಿ ಎಲ್ರಿಗೂ ತುಂಬ ಖುಷಿ ಆಯಿತು. ಆರ್ಟಿಸ್ಟ್ಗಳು ಡಬ್ಬಿಂಗ್ ಪ್ರೋಸೆಸ್ಸಲ್ಲಿ ಒಂದು ಝಲಕ್ ನೋಡಿರ್ತಾರೆ, ಹೇಗೆ ಆ್ಯಕ್ಟ್ ಮಾಡಿರ್ತೀವಿ ಅಂತ. ಆಮೇಲೆ ಸಿನಿಮಾ ಟೀಮು, ಡೈರೆಕ್ಟ್ರ್ ತೋರಿಸಿದ್ರೆ ಒಂದು ಫೈನಲ್ ಪ್ರಿಂಟ್ ಕೂಡ ನೋಡಿರ್ತೀರ. ನಿಮ್ಮನ್ನು ನೀವು ಮಚ್ಚಲಕ್ಷ್ಮಿಯಾಗಿ ಹೇಗೆ ನೋಡ್ತೀರಾ? ನಾನು ನೀವು ಹೇಳ್ದಾಗೆ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅದು ಗೊತ್ತಾಗಲ್ಲ. ಯಾಕಂದರೆ ನಾವು ಕಂಪ್ಲೀಟ್ಲಿ ಆ ಪಾತ್ರದಲ್ಲಿ ಇರ್ತೀವಿ. ಹೇಗೆ ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಆ ಯೋಚನೆಯಲ್ಲಿ ಇರಲ್ಲ ನಾನು. ಬಟ್ ಡಬ್ಬಿಂಗಲ್ಲಿ ಸ್ವಲ್ಪ ನೋಡೋಕ್ಕೆ ಸಿಗುತ್ತೆ ಆವಾಗ. ಸೊ ಅವಾಗ ನನಗೆ ಸ್ವಲ್ಪ ಶಾಕ್ ಆಯಿತು. ಯಾಕಂದರೆ ತುಂಬ ಸೀನ್ಸಲ್ಲಿ ನನ್ನ ಆ್ಯಕ್ಟಿಂಗ್ ನೋಡೇ ನಗ್ತಾ ಇದ್ದೆ ಆ ಕಾಮಿಡಿ ಇರಬೇಕಾದ್ರೆ. ಆ್ಯಂಡ್ ಇಮೋಷ್ನಲ್ ಸೀನ್ಸ್ಲೆಲ್ಲವೂ ಪರವಾಗಿಲ್ಲ, ನಾನು ಲೈಕ್ ಐ ಕುಡ್ ಫೀಲ್ ವಾಟ್ ಮಚ್ಚಲಕ್ಷ್ಮಿ ವಾಸ್ ಫೀಲಿಂಗ್. ಸೊ ಆ ಇಮೋಷನ್ ಕನ್ವೆ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಅಂತ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ಮಚ್ಚಲಕ್ಷ್ಮಿ, ನಾನು ರಿಯಲ್ ಲೈಫಲ್ಲಿ ಸ್ವಲ್ಪ ಇಂಟ್ರೋವರ್ಟ್, ಕಾಮ್ ಆಗಿರ್ತೀನಿ.
ಮನೇಲಿ ಮಚ್ಚಲಕ್ಷ್ಮಿ ಥರ ಇರ್ತೀನಿ. ಸೊ ಸಮ್ವೇರ್ ಐ ಕುಡ್ ರಿಲೇಟ್ ಟು ಹರ್, ಸಮ್ವೇರ್ ಇಟ್ ವಾಸ್ ಕಂಪ್ಲೀಟ್ಲಿ ಆಪೋಸಿಟ್ ನನಗಿಂತ, ಬಟ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಮಚ್ಚಲಕ್ಷ್ಮಿ ಪ್ರಸ್ತಾಪ ನಡೀತಾ ಇದೆ, ನಿಮ್ಮ ಫೇವ್ರೆಟ್ ಡೈಲಾಗನ್ನು ಹಂಗೆ ಸ್ವಲ್ಪ ಬಿಟ್ಟುಬಿಡಿ. ಏನು ಗೊತ್ತಾ, ನನಗೆ ಅದೇ ತುಂಬ ಖುಷಿ ಆಗ್ತಿರೋದು. ಇವಾಗ ಎಲ್ಲರೂ ಇಂಟರ್ವ್ಯೂಸಲ್ಲಿ ಡೈಲಾಗ್ ಹೇಳಿ, ಅಥವಾ ನಾನು ಯೂಶ್ವಲಿ ಇವೆಂಟಲ್ಲೆಲ್ಲ ಹೋಗಬೇಕಾದ್ರೆ ಹೀರೋಯಿನ್ಸ್ಗೆ ಡೈಲಾಗ್ ಯೂಶ್ವಲಿ ಆ ಥರ ಸಿಗಲ್ಲ. ಇಟ್ಸ್ ಯೂಶ್ವಲಿ ಕಾನ್ವರ್ಸೇಷನಲ್ಲಿ ಹೋಗ್ಬಿಡುತ್ತೆ. ಸೊ ಮುಂಚೆ ಯಾರಾದರೂ ಮ್ಯಾಮ್ ಡೈಲಾಗ್ ಹೇಳಿ ಅನ್ಬೇಕಾದ್ರೆ ಐ ವಾಸ್ ವೆರಿ ಕನ್ಫ್ಯೂಸ್ಡ್, ಯಾವ ಡೈಲಾಗ್ ಹೇಳೋದು, ಯಾಕಂದರೆ ಎಲ್ಲ ಕಾನ್ವರ್ಸೇಷನ್ಸ್ ಥರ ಇರುತ್ತಂತ. ಬಟ್ ಈಗ ಡೈಲಾಗ್ ಹೇಳಿ ಅಂತ ಹೇಳಬೇಕಾದ್ರೆ ಸಖತ್ ಖುಷಿಯಾಗುತ್ತೆ. ಸೊ ಟ್ರೇಲರಲ್ಲೂ ಅದು ಒಂದಿದೆ, ಹೇಳಬೇಕಾ? ಅದು ಫುಲ್ ವಾಯ್ಸ್ ಥ್ರೋ ಮಾಡ್ಕೊಂಡು ಹೇಳಿದ್ದು, ಯಾಕಂದರೆ ಮಚ್ಚಲಕ್ಷ್ಮಿ ಮಾತಾಡೋದಂಗೆ ಲೌಡ್ ವಾಯ್ಸ್, ಈ ಥರ ಆರಾಮಾಗಿ ಮಾತಾಡೋದೇ ಇಲ್ಲ ಅವಳು. ಸೊ ಹಂಗೆ ಡೈಲಾಗ್ ಹೇಳಿದ್ದೆ, ಸೇರ್ಸ್ಲಾ ಜನನಾ, ಏಳಿಸ್ಲಾ ದೊಂಬಿನಾ, ಹಾಕಿಸ್ಲಾ ಬೆಂಕಿನಾ ಅಂತ ಆಗತ್ತಲ್ಲಿ. ಸೊ ಮಾತಾಡ್ತಾ ಟ್ರೇಲರ್ ಬಂದಮೇಲೆ ತುಂಬ ರೆಸ್ಪಾನ್ಸ್ಗಳು ಬಂತು. ನೀವು ಮಾತನಾಡುವಾಗ ಹೇಳ್ತಾ ಇದ್ರಿ, ಒಂದಷ್ಟು ಎನರ್ಜಿ ಫೋರ್ಸ್ಗಳಿದೆ ಸಿನಿಮಾದಲ್ಲಿ. ಧ್ರುವ ಅವರಾಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ಸಂಜಯ್ ದತ್ ಸರ್ರು, ರಮೇಶ್ ಅರವಿಂದ್ ಅವರು, ರವಿಚಂದ್ರನ್ ಅವರು, ಶಿಲ್ಪಾ ಶೆಟ್ಟಿ ಅವರು, ನೀವು ಮಾತಾಡುವಾಗ ಹೇಳಿದ್ರಿ ಎಲ್ಲರಿಂದ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಒಂದೊಂದು ಎಸೆನ್ಸ್ಗಳು ಇದ್ದೇ ಇರುತ್ತೆ, ಯಾವಾಗಲೂ ಒಂದು ಲರ್ನಿಂಗ್ ಪ್ರೋಸೆಸ್ ಅಂತ ಅಂದ್ಕೊಂಡ್ರೆ. ಈ ಒಂದು ಖಜಾನೆಯಲ್ಲಿ ನಿಮ್ಮನ್ನು ನೀವು ಹೇಗೆ ಐಡೆಂಟಿಫಿಕೇಶನ್ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳೇಬೇಕಿತ್ತು ಸರ್, ಯಾಕಂದರೆ ಐ ಥಿಂಕ್ ಅಗೇನ್ ಪಾತ್ರದಲ್ಲೇ ಐ ವಾಸ್ ಬ್ಲೆಸ್ಡ್. ಅಷ್ಟು ಈ ಕೆ.ಡಿ.ಯಲ್ಲಿ ಪ್ರತಿಯೊಂದು ಪಾತ್ರನೂ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಎಲ್ಲರಿಗೂ ನೆನಪು ಉಳಿಯುತ್ತೆ. ಸೊ ಐ ಥಿಂಕ್ ಐ ಗೇವ್ ಮೈ 200%. ಆ್ಯಂಡ್ ಅವರಿದ್ದಾಗ ಅವ್ರ ಮುಂದೆ ಭಯ ಅಂತೂ ಸ್ವಲ್ಪ ಬ್ಯಾಕ್ ಆಫ್ ಮೈ ಮೈಂಡ್ ಇತ್ತು, ಬಟ್ ಅಷ್ಟೇ ಕಾನ್ಫಿಡೆನ್ಸು ಇತ್ತು ನನಗೆ. ಯಾಕಂದರೆ ನನ್ನ ಪಾತ್ರದ ಬಗ್ಗೆ ಐ ವಾಸ್ ವೆರಿ ಪ್ರಿಪೇರ್ಡ್. ತುಂಬ ರಿಹರ್ಸಲ್ಸ್ ಮಾಡಿದ್ದೆ, ವರ್ಕ್ಶಾಪ್ಸ್ ಮಾಡಿದ್ದೆ, ಆ್ಯಂಡ್ ಅವರು ನನಗೆ ತುಂಬ ಸಜೆಷನ್ಸ್ ಕೊಡ್ತಿದ್ರು. ಸೊ ಅವ್ರು ಇಲ್ಲ ಹೀಗೆ ಮಾಡು, ಅಷ್ಟು ಸೀನಿಯರ್ ಆರ್ಟಿಸ್ಟ್ ನನಗೆ ಇಲ್ಲ ಹೀಗೆ ಮಾಡು ಅಂತ ಒಂದು ಟಿಪ್ಸ್ ಕೊಡಬೇಕಿದ್ರೆ ದ್ಯಾಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ. ಧ್ರುವ ಸರು ಅಷ್ಟೇ ತುಂಬ ಮೋಟಿವೇಟ್ ಮಾಡೋರು, ಹೆಲ್ದಿ ಕಮ್ಯುನಿಕೇಷನ್ ಇತ್ತು. ಸೊ ನಮ್ಮಿಬ್ಬರು ಆ ಕಮ್ಯುನಿಕೇಷನ್ ವರ್ಕ್ ಆಗಿದ್ದಕ್ಕೆ ಆ ಕೆಮಿಸ್ಟ್ರಿ ಆಗಿರಲಿ, ಆ ಬಾಂಡ್ ಆಗಿರಲಿ, ಇಟ್ ವಾಸ್ ನೈಸ್. ಸೊ ಐ ಹ್ಯಾಡ್ ಟು ಗಿವ್ ಮೈ ಆಲ್. ರಕ್ಷಿತಾ ಪ್ರೇಮ್ ಅವರು ಮಾತಾಡುವಾಗ ಒಂದು ಕಡೆ ಹೇಳಿದ್ರು, ನಾನು ಮುಂಚೆ ಈ ಥರ ತೆರೆ ಮೇಲೆ ಬಜಾರಿ ಪಾತ್ರಗಳನ್ನ ಮಾಡ್ತಾ ಇದ್ದೆ ಅಂತ. ನಿಮ್ಮ ತಲೆಯಲ್ಲಿ ಏನಾದರೂ ಒಂದು ಪಿಕ್ಚರೈಸೇಷನ್ ಇತ್ತಾ ಈ ಪಾತ್ರ ಮಾಡುವಾಗ? ಸೊ ನನಗೆ ಸ್ಟಾರ್ಟಿಂಗಲ್ಲಿ ಬ್ರೀಫ್ ಕೊಟ್ಟಾಗ ಮಂಜುಳಾ ಅವ್ರದ್ದು ಸಂಪತ್ತಿಗೆ ಸವಾಲು, ಆ ಸಿನಿಮಾಲಿ ಅವರು ಮಾತಾಡೋ ರೀತಿ, ನಡ್ಕೊಂಡು ಹೋಗೋ ಸ್ಟೈಲು, ಅವ್ರ ಆ ಸ್ಲ್ಯಾಂಗ್ ಹಿಡ್ಕೊಳ್ಳೋದು, ಸೊ ದ್ಯಾಟ್ ವಾಸ್ ಮೈ ಬ್ರೀಫ್. ಬಟ್ ಆಬ್ವಿಯಸ್ಲಿ ನನಗೆ ರಕ್ಷಿತಾ ಮ್ಯಾಮು ಆ ಥರ ಇಷ್ಟೊಂದು ಪಾತ್ರ ಮಾಡಿದ್ದಾರೆ, ಅವ್ರಿಗೆ ಕಂಪ್ಯಾರಿಸನ್ ಅಂತೂ ಮಾಡೋಕ್ಕಾಗಲ್ಲ. ನನಗೇನು ಬರುತ್ತೆ ಅದರಲ್ಲಿ ಸ್ವಲ್ಪ ಮಾಡಿದ್ದೀನಿ, ಬಟ್ ಅವ್ರ ಕಂಪ್ಯಾರಿಸನ್ ಅಂತೂ ಮಾಡೋಕ್ಕಾಗಲ್ಲ. ಟ್ರೇಲರ್ ಲಾಂಚ್ ದಿನ ಅವ್ರು ಆ ಥರ ಹೇಳಿದಾಗ ಮೈ ಹಾರ್ಟ್ ವಾಸ್ ಸ್ಮೈಲಿಂಗ್. ಇಂಡಸ್ಟ್ರಿ ವಿಚಾರವಾಗಿ ಬರೋದಾದರೆ, KGF, ಕಾಂತಾರ, ಸೂಫ್ರಮ್ ಸೋ ಯಶಸ್ಸಿನ ಬಳಿಕ ನಮ್ಮ ಚಿತ್ರರಂಗಕ್ಕೂ ಒಂದು ಟಾನಿಕ್ ಬೇಕು, ಒಂದು ಯಶಸ್ಸು ಬೇಕು ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ. ಟ್ರೇಲರ್ ಬಂದ ಮೇಲೆ ನಾವು ಕಮೆಂಟ್ ಸೆಕ್ಷನಲ್ಲೆಲ್ಲ ಚೆಕ್ ಮಾಡೋವಾಗ ಖಂಡಿತವಾಗ್ಲೂ ಈ ಸಿನಿಮಾ ಗೆಲ್ಲಬೇಕು ಅನ್ನೋಂಥ ಮಾತುಗಳು ಬರ್ತಾ ಇದೆ. ಈ ರೆಸ್ಪಾನ್ಸಿಗೆ ಏನು ಹೇಳ್ತಾರೆ ರೇಷ್ಮಾ? ಖುಷಿ ಆಗುತ್ತೆ ಸರ್, ಇದಕ್ಕೆ ಕಾಯ್ತಾ ಇದ್ವಿ ಅಲ್ಲ ಇಷ್ಟು ವರ್ಷ. ಆ್ಯಂಡ್ ಫೈನಲಿ ಟ್ರೇಲರ್ ಬಂದಾಗ ಜನರು ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ, ಎಂಜಾಯ್ ಮಾಡಿದಾಗ, ಪ್ರತಿಯೊಂದು ಡೀಟೇಲ್ಸ್ ಸ್ಪಾಟ್ ಮಾಡ್ತಾ ಇರಬೇಕಾದ್ರೆ ಖುಷಿ ಆಗುತ್ತೆ. ಸೊ ಇಟ್ ಫೀಲ್ಸ್ ಓಕೆ, ಟ್ರೇಲರ್ ಇವಾಗ ಎಲ್ಲರೂ ಆಕ್ಸೆಪ್ಟ್ ಮಾಡಿದ್ದಾರೆ, ಸಿನಿಮಾನೂ ಇವಾಗ ಎಂಜಾಯ್ ಮಾಡ್ತಾರೆ ಅಂತ, ಅದು ಇನ್ನೂ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ನಮಗೆ. ಕೊನೆಯದಾಗಿ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಮ್ ಸರ್ ತುಂಬ ಕಾಮಿಡಿ ಮಾಡ್ತಾಯಿದ್ರು, ಎಲ್ಲಿ ನೋಡ್ತೀರಾ ಹೇಳಿ ಅಂತ. ಅವರೇ ನಿಮಗೆ ತೋರಿಸ್ಬೇಕು ಮೊದಲನೇ ಶೋ. ಆ ಎಕ್ಸೈಟ್ಮೆಂಟ್ಗಳು, ಆ ಹುಡುಕಾಟಗಳು ಈಗ ಹೇಗಿದೆ? ನಾನಂತೂ ಆಡಿಯನ್ಸ್ಗಿಂತ ಐ ಥಿಂಕ್ ತುಂಬ ಜಾಸ್ತಿ ಕಾಯ್ತಿದ್ದೀನಿ ಈ ಸಿನಿಮಾ ನೋಡೋಕ್ಕೆ. ಡಬ್ಬಿಂಗಲ್ಲಿ ನೋಡಿದ್ದು, ಇಲ್ಲಿ ಅಲ್ಲಿ ನೋಡಿದ್ದು, ಬಟ್ ಆ್ಯಸ್ ಅ ಕಂಪ್ಲೀಟ್ ಹೋಲ್ 30th ಏಪ್ರಿಲ್ ಫಸ್ಟ್ ಡೇ, ಫಸ್ಟ್ ಶೋ, ಮೇನ್ ಥಿಯೇಟರ್ಗೆ ಆಡಿಯನ್ಸ್ ಜೊತೆನೇ ಕುತ್ಕೊಂಡು ನೋಡಬೇಕು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಓಕೆ, ಆಲ್ ದ ಬೆಸ್ಟ್. ಸಿಗೋಣ 30ನೇ ತಾರೀಕು. ಥ್ಯಾಂಕ್ ಯು. so ಇವಿಷ್ಟು ನಟಿ ರೇಷ್ಮಾ ನಾಣಯ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.